ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಬೆಂಡೆಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಪಾತ್ರೆಗೆ 1-2 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋದು ಬಿಟ್ಟ ಮೇಲೆ ನಮ್ಗೆ ಎಷ್ಟು ಅಕ್ಕಿ ಹಿಟ್ಟು ಬೇಕಾಗತ್ತೆ ಅಷ್ಟನ್ನು ನಾವು ಹಾಕ್ಕೊಂಡು ಅದನ್ನು 2 ನಿಮಿಷ ಕುದಿಸ್ಕೊಂಡು ನೀಟಾಗಿ ಇದು ಹಿಟ್ಟಿನ ಕೋಲಲ್ಲಿ ತಿರ್ಕೋಬೇಕು. ಅದೇ ನೋಡಿ ಸಾಫ್ಟಾಗಿ ಆಗುತ್ತೆ. ಆವಾಗ ಗೊತ್ತಾಗುತ್ತೆ ನಮಗೇನು ಹೆಂಗೆ ಅಂತ. ಕೈಗೆ ಅಂಟೋದಿಲ್ಲ. ನೀಟಾಗಿ ಓನಿಸ್ಕೊಂಡು ಕೈಯಲ್ಲಿ ನಾದಿ ಅದನ್ನು ರೌಂಡ್ ಕುಂಡೆ ಮಾಡಿಕೊಂಡು ಈ ಥರ ಲಟ್ಟಿಸ್ಕೋಬೋದು ಲಟ್ಟಣಿಗೆಲಿ. ನಾನು ಮಂಡ್ಯದವಳಾಗಿರೋದ್ರಿಂದ ನಮ್ಮ ಕಡೆ ಬಳಿಯೋದಷ್ಟೇ. ಈ ಥರ ತಟ್ಟೋದು ಇವೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ನೋಡಿಕೊಂಡು ಈ ಥರ ಕಲ್ತ್ಕೊಂಡಿರೋದು. ಫುಲ್ಲು ಪರ್ಫೆಕ್ಟಾಗಿ ಬರುತ್ತೆ ಅಂತನೂ ಅಲ್ಲ, ಬರಲ್ಲ ಅಂತನೂ ಅಲ್ಲ, ಮೀಡಿಯಮಾಗಿ ಮಾಡ್ಕೋತೀನಿ ನಾನು. ಅಂದರೆ ಕೆಲವ್ರಿಗೆ ಬರದೇ ಇರೋರು ಲಟ್ಟಣಿಗೆಲ್ಲೂ ಕೂಡ ಲಟ್ಟಿಸ್ಕೋಬೋದು. ಬರ್ತಿಲ್ಲ ಅನ್ನೋರು ಸೌದೆ ಒಂದು ಪೇಪರ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತಟ್ಕೋಬೋದು. ನಾನು ಈ ಮಟ್ಟಕ್ಕೆ ತಟ್ಕೋತೀನಿ ನೋಡಿ. ಈ ಥರ ಇಷ್ಟೇ ನಾನು ಮಾಡ್ಕೋತೀನಿ. ಇಷ್ಟು ಬರುತ್ತೆ. ಫೈನಲಾಗಿ 2 ಥರನೂ ಮಾಡ್ಕೋಬೋದು. ನೆಕ್ಸ್ಟು ಬೆಂಡೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು. ನೋಡಿ, ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದು ಲೋಳೆ ಲೋಳೆ ಇರೋದೆಲ್ಲ ಹೊಟ್ಟೋಗ್ಬಿಡತ್ತೆ. ನಾವು ಫುಲ್ ಆದಷ್ಟು ಬೆಂಡೆಕಾಯಿನ ಕಮ್ಮಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಬೆಂಡೆಕಾಯಿನ ಸಾಫ್ಟಾಗಿ ಹುರ್ಕೋಬೇಕು. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಎಲ್ಲ ಲೋಪ್ಲಿ ಥರ ಎಲ್ಲ ಇರೋದಿಲ್ಲ, ಹೊಟ್ಟೋಗ್ಬಿಡತ್ತೆ. ಅದಿಲ್ಲ ಅಂತ ಅನ್ನೋರು ನಿಂಬೆಹಣ್ಣು ರಸ ಹಿಂಡ್ಕೋಬೋದು, ಒಂದು 3-4 ಡ್ರಾಪ್ಸು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಅದೇ ಗೊತ್ತಾಗುತ್ತೆ ಸಾಫ್ಟ್ ಆಗೋದು. ಫಸ್ಟ್ ಇಲ್ಲಿ ನಾನು ನಮ್ಮ ಅತ್ತೆ ಮನೆಗೆ ಬಂದಮೇಲೆ ಕೆಲವೊಂದೆಲ್ಲ ಕುಕ್ಕಿಂಗ್ ಕೂಡ ನಾನು ಕಲಿತಿದ್ದು. ನಮ್ಮ ಅತ್ತೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಟೊಮಾಟೊ ಹಾಕ್ಕೋಬೇಕು. ಟೊಮಾಟೊ ಕೂಡ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಉಪ್ಪು ಹಾಕ್ಕೋಬೇಕು. ಹಾಗೆಯೇ ಟೊಮ್ಯಾಟೊ, ಈರುಳ್ಳಿ, ಬೆಂಡೆಕಾಯಿ ಎಲ್ಲ ನೀಟಾಗಿ ಕುಕ್ಕಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಮನೇಲೇ ಮಾಡಿರುವಂಥ ತರಕಾರಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಬೇಯಿಸ್ಕೋಬೇಕು. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಕೂಡ ಎಣ್ಣೆ ಬಿಡುತ್ತೆ. ಅದಾದಮೇಲೆ ಫೈನಲಾಗಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ತಿಂತಾ ಇರೋದು. ಇದು ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಬೆಂಡೆಕಾಯಿ ಪಲ್ಯಕ್ಕೆ ಚಪಾತಿ ಕೂಡ ಕಾಂಬಿನೇಷನ್ ಇರುತ್ತೆ. ಯಾವುದಕ್ಕಾದರೂ ನೀವು ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನು ರಾಗಿ ಅಂಬಲಿ ಕೂಡ ಮಾಡಿದ್ದೆ. ಫೈನಲಾಗಿ ನಾನು ಬ್ರೇಕ್ಫಾಸ್ಟ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.